ಇದೇನ್ ಗುರು ಇದು ತಿರುಪತಿದಲ್ಲಿ ಇಷ್ಟೊಂದ್ ರಶ್? ನೀವೇನಾದ್ರೂ ದೇವ್ರ ದರ್ಶನ ಮಾಡ್ಬೇಕಂದ್ರೆ ಮಿನಿಮಮ್ 10 ಅವರ್ ಬೇಕು. ಮ್ಯಾಟ್ರ್ ಏನು ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನ ಡೀಟೇಲ್ ಆಗಿ ಹೇಳ್ತೀನಿ, ಈ ವಿಡಿಯೋ ಎಂಡ್ವರೆಗೂ ನೋಡಿ. ಗುರು ನಾವು ಬೆಂಗಳೂರು ಟಿಸಿಪಳ್ಳಿಯಿಂದ 11:30ಗೆ ಬಸ್ ಹತ್ತಿದ್ದು, ನಾವು ತಿರುಪತಿಗೆ ರೀಚ್ ಆಗಕ್ಕೆ ಬೆಳಿಗ್ಗೆ 3:30 ಆಯ್ತು. ಅಲ್ಲಿಂದ ಆಟೋನ ಮಾತಾಡಿದ್ವಿ, ಪರ್ ಪರ್ಸನ್ ಗೆ 50 ರೂಪಾಯಿ ಅಂದ್ರು. ಅಲ್ಲಿಂದ ಟೋಕನ್ ಸಿಸ್ಟಮ್ ಮಾತ್ರ ಕರ್ಕೊಂಡ್ ಬಂದ್ವಿ. ಆ ದರ್ಶನಕ್ಕೆ ಟೋಕನ್ ಇಸ್ಕೊಳಕ್ ಬಂದಿರೋ ಜನನ ನೋಡಿ ಭಯನೇ ಆಗೋಯ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ. ಟೈಮ್ ನೋಡಿದ್ರೆ ಇನ್ನ 4 ಗಂಟೆನೆ. ಟಿಕೆಟ್ ನ ಕೊಡೋದು ಬೆಳಿಗ್ಗೆ 9 ಗಂಟೆಗಂತೆ. ಕ್ಯೂ ಅಲ್ಲಿ ನಿಂತ್ಕೊಂಡು 5-6 ಅವರ್ ವೇಟ್ ಮಾಡಿ ಟಿಕೆಟ್ ನ ಈಸ್ಕೊಳೋ ಬದಲು ಹೆಂಗಾದ್ರೆ ಹಂಗೆ ಫ್ರೀ ದರ್ಶನ ಮಾಡ್ಕೊಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಅಲ್ಲಿಂದ ಒಂದ್ ಸ್ವಲ್ಪ ದೂರ ಬಂದ್ರೆ AC ಬಸ್ಗಳು ಬುಲೋರಾಗಳು ಅಂತ ಸಾಕಷ್ಟು ಇರುತ್ತೆ. ನಾವು ಅದ್ರಲ್ಲಿ ಬುಲೋರಾನ ಚೂಸ್ ಮಾಡಿದ್ವಿ. ತಿರುಪತಿಯಲ್ಲಿ ಜನ ಅಂತೂ ಸಿಕ್ಕಾಪಟ್ಟೆ ಅವ್ರೆ. ನೀವೇನಾದ್ರೂ ತಿರುಪತಿಗೆ ಬಂದ್ರೆ ವೀಕೆಂಡ್ ಅಲ್ಲಿ ಅಂತೂ ಬರಕ್ ಹೋಗ್ಬಿಡಿ. ಯಾಕಂದ್ರೆ ನಾವು ವೀಕೆಂಡ್ ಅಲ್ಲಿ ಬಂದು ನೋಡ್ತಾ ಇದೀವಿ, ಇಲ್ಲಿ ಟಿಕೆಟ್ ಇಸ್ಕೊಳಕ್ಕೆ ಒಂದು 4 ಗಂಟೆಗೆ ನಾವು ಬಂದಿರೋದು. ಇವಾಗ ಬೆಳಿಗ್ಗೆ 4 ಗಂಟೆಯಿಂದ 9 ಗಂಟೆವರೆಗೂ ಕಾಯ್ಬೇಕಾದ್ರೆ ಟಿಕೆಟ್ ಇಸ್ಕೊಳ್ಳೋದಕ್ಕೆ ಏನಂದ್ರೆ ಡಿಫ್ರೆನ್ಸ್. ಟಿಕೆಟ್ ಇಸ್ಕೊಂಡಿರಾನು ಹೋಗ್ಬೋದು, ಟಿಕೆಟ್ ಇಸ್ಕೊಂಡ್ರೆ ಏನಂದ್ರೆ ಬೇಗ ಆಗುತ್ತೆ ದರ್ಶನ. ಸೊ ಟಿಕೆಟ್ ಇಸ್ಕೊಂಡಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಬೇಗ ಆಗಲ್ಲ. ಅಲ್ಲಿವರೆಗೂ ವೆಯ್ಟ್ ಮಾಡೋ ಬದಲು ನಾವು ಅಲ್ಲೇ ಹೋಗ್ಬಿಟ್ಟು ನೋಡೋಣ ಅಂತ ಹೋಗ್ತಾ ಇದೀವಿ. ಅಲ್ಲಿಂದ ಬೆಟ್ಟದ ಮೇಲೆ ಹೋಗೋಕ್ಕೆ ನಾರ್ಮಲ್ ಬಸ್ಸಲ್ಲಿ ಹೋದ್ರೆ 90 ರೂಪಾಯಿ ಇಸ್ಕೊಂತಾರೆ, ಅದೇ AC ಬಸ್ಸಲ್ಲಿ ಹೋದ್ರೆ 110 ರೂಪಾಯಿ ಇಸ್ಕೊಂತಾರೆ. ಸೊ ಅದಕ್ಕೆ ನಾವು ಇವಾಗ ಬುಲೋರಲ್ಲಿ ಹೋಗ್ತಾ ಇದ್ದೀವಿ. 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೆಟ್ಟದ ಮೇಲೆ ಹೋಗ್ತಾ ಇರೋಗೆ ನಿಮಗೆ ಇದನ್ನ ಚೆಕ್ ಮಾಡ್ತಾರೆ, ನಿಮ್ಮ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ಚೆಕ್ ಮಾಡಿಸ್ಕೊಂಡು ಮತ್ತೆ ಬುಲೋರ ಹತ್ಬಿಟ್ಟು ಮತ್ತೆ ಹೋಗ್ಬೇಕಂತೆ. ಸೊ ಇವಾಗ ಬ್ಯಾಗ್ನೆಲ್ಲ ಚೆಕ್ ಮಾಡಿಸ್ಕೊಳೋಣ. ಕಾಡು ಗಾರ್ಡ್ ಸೆಕ್ಷನ್ ಮಸ್ತಾಗಿರುತ್ತೆ. ಹೋಗ್ತಾ ಮೇಲೆಗೆ ಬೆಟ್ಟದ ಮೇಲೆ ಬಂದ್ರೆ ನಿಮ್ಗೆ ವೆಂಕಟಾದ್ರಿ ನೀಲಯಂ ಅಂತ ಕಾಣಿಸುತ್ತೆ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಇದು ಲಾಕರ್ಸ್ ಅಂತ. ಲಾಕರ್ಸ್ ಅಂದ್ರೆ ನೀವು ಲಗೇಜ್ ಎಲ್ಲ ಲಾಕ್ ಮಾಡಕ್ಕೆ. ಹಿಂಗ್ ಹೋದ್ರೆ ನಿಮ್ಗೆ ರೂಮ್ ಸಿಗುತ್ತೆ. ಸೊ ನಾವು ರೂಮ್ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಬೆಟ್ಟ ತರ ಐತೆ, ಇಲ್ಲೆಲ್ಲ ರೂಮ್ ಹುಡ್ಕೋದ ಗಡಗಡ ಅಂತ ನಡ್ಕೋದೇ ಸರಿ ಹೋಗೈತೆ. ರೂಮಲ್ಲಿ ಹುಡ್ಕೋದು 75% ನಮ್ಮ ಕರ್ನಾಟಕ ಗಾಡಿಗೆ 75% ನಮ್ಮ ಕರ್ನಾಟಕ ಗಾಡಿಗಳು ಐತಾ? AP ಬ್ರೋ, ಅವರು ಬಾಡಿಗೆಗೆ ಬಂದಿರ್ತಾರೆ. ಮೇಲೆ ಬಂದೆ ಟೀ ಬ್ರೇಕ್ ಎತ್ಕೊಂಡ್ವಿ. ಟೀ ಕಪ್ಗೆ 30 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಫೈನಲ್ ಆಗಿ ನಮಗೆ ರೂಮ್ಸು ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ. ಅದಕ್ಕೆ ಫ್ರೀ ದರ್ಶನ ಮಾಡ್ಕೊಳಕಂತ ಹೋಗ್ತಾ ಇದೀವಿ. ಜನ ಅಂತೂ ಸಿಕ್ಕಾಪಟ್ಟೆ ರಶ್. ಮಕ್ಕಳನ್ನಂತೂ ಎತ್ಕೊಂಡ್ ಬರಕ್ಕೆ ಹೋಗ್ಬೇಡಿ. ಹೋಗ್ತಾ ನಿಮ್ಗೆ ಎಲ್ಲಾ ಫೆಸಿಲಿಟೀಸು ಸೂಪರ್ ಆಗಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಬಿಸಿ ಬೇಳೆ ಬಾತು 2-3 ಅವರ್ಸ್ ಒಂದ್ಸತಿ ಕೊಡ್ತಾನೆ ಇರ್ತಾರೆ. ಡ್ರಿಂಕಿಂಗ್ ವಾಟರ್ ಅಷ್ಟೇ ಲೈನ್ ಉದ್ದಕ್ಕೂ ಇರುತ್ತೆ. ಇವನ್ ಟಾಯ್ಲೆಟ್ಸ್ ಕೂಡ ಅಚ್ಚುಕಟ್ಟಾಗಿ ನೀಟಾಗಿ ಇರುತ್ತೆ ಎಲ್ಲಾನು ಸಹ. ನಿಮ್ಗೆ ಕಷ್ಟ ಆಗೋದು ಎಲ್ಲೇ ಅಂದ್ರೆ ಅಲ್ಲಲ್ಲಿ ಒಂದೊಂದು ಕಂಪಾರ್ಟ್ಮೆಂಟ್ ಗೆ ಹಾಕ್ಬಿಡ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಿಮ್ಗೆ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ 200-300 ಜನನ ಒಂದೇ ಇದ್ರಲ್ಲಿ ಹಾಕ್ಬಿಟ್ಟು ಬೀಗ ಹಾಕ್ಬಿಡ್ತಾರೆ. 3-4 ಅವರ್ಸ್ ಗೇಟ್ ಓಪನ್ ಮಾಡೋದೇ ಇಲ್ಲ. ಆ ಕಂಪಾರ್ಟ್ಮೆಂಟ್ ಒಳಗಡೆನೆ ನಿಮ್ಗೆ ಟೈಮಿಂಗ್ ಪ್ರಕಾರ ಮಿಲ್ಕ್, ಊಟ ಎಲ್ಲಾನು ಇರುತ್ತೆ. ಫೈನಲ್ ಆಗಿ ನಮ್ ದರ್ಶನ ಮುಗಿಯೋಷ್ಟರಲ್ಲಿ 8 ಅವರ್ ಹಿಡೀತು.